ಹಾಲಿನ ದರ ಬಜೆಟ್ ಮಂಡನೆ ಬೆನ್ನಲ್ಲೇ ಹಲಾಹಲ ಆಗ್ತಾ ಇದೆ. ಇದು ಜನರಿಗೆ ವಿಪರೀತ ಸಮಸ್ಯೆ ತಂದಿಡೋದು. ಬಜೆಟ್ ಬೆನ್ನಲ್ಲೇ ಹಾಲಿನ ದರ 5 ರೂಪಾಯಿ ಲೀಟರ್ಗೆ ಏರಿಕೆ ಫಿಕ್ಸ್. 1 ವಾರ ಅಥವಾ 10 ದಿನದಲ್ಲಿ ಹಾಲಿನ ದರ ಏರಿಕೆಯಾಗುತ್ತಂತೆ. ಇದರ ಬಗ್ಗೆ ಮೊದಲೇ ಹೇಳಿದ್ರು KMF ಅಧ್ಯಕ್ಷ ಭೀಮಾನಾಯ್ಕ ಅವರು. ಈಗ ಹೇಳಿಕೆಯನ್ನು ಪಬ್ಲಿಕ್ ಟಿವಿಗೆ ಕೊಟ್ಟಿದ್ದಾರೆ. ಅಲ್ಲಿಗೆ ನೋಡಿ, ಬಜೆಟ್ ಮಂಡನೆಯಾದ ತಕ್ಷಣದಲ್ಲೇ 1 ಲೀಟರ್ ಹಾಲಿಗೆ 5 ಚಾನ್ಸಸ್ ಇದೆ. ಯಾವತ್ತಿಂದ ದರ ಏರಿಕೆ ಆಗುತ್ತೆ? ಈಗ ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥ 27 ಲಕ್ಷ ಹಾಲು ಉತ್ಪಾದಕರು ಏನಿದ್ದಾರೆ, ಸೊ ಅವರೆಲ್ಲರೂ ಭಾಳಷ್ಟು ಕಷ್ಟದಲ್ಲಿದ್ದಾರೆ. ಸೊ ಹಾಗಾಗಿ ಇವತ್ತಿನ ದರಗಳೇನು ಹೆಚ್ಚಾಗಿದ್ದಾವೆ. ಸೊ ನಾವು ಹಸುಗಳಿಗೆ ಆಗ್ತಕ್ಕಂಥ ಮೇವು, ಇವತ್ತು ಡ್ರೈ ಫಾಡರ್ ಆಗಿರ್ಬೋದು, ಗ್ರೀನ್ ಫಾಡರ್ ಆಗಿರ್ಬೋದು, ಇವತ್ತು ಶೇಂಗಾ ಹಿಂಡಿ ಇರ್ಬೋದು, ಹತ್ತಿ ಹಿಂಡಿ ಇರ್ಬೋದು, ಮೆಕ್ಕೆಜೋಳ ಇರ್ಬೋದು, ಸಜ್ಜೆ ಇರ್ಬೋದು, ಮಿನರಲ್ ಮಿಕ್ಚರ್ ಇರ್ಬೋದು. ಸೊ ಈ ರೀತಿ ಎಲ್ಲ ರೇಟ್ಗಳೆಲ್ಲ ಹೆಚ್ಚಾಗಿರೋದ್ರಿಂದ ರೈತರಿಗೆ ಇವತ್ತೇನು ನಮಗೆ 27 ಲಕ್ಷ ಜನ ರೈತರೇನು ಹಾಲು ಹಾಕ್ತಾರೆ ನಮ್ಮ KMFಗೆ, ಅವರಿಗೆ ರೇಟ್ ವರ್ಕೌಟ್ ಆಗ್ತಾಯಿಲ್ಲ. ಸೊ ಆ ಒಂದು ನಿಟ್ಟಿನಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾವು ಮತ್ತು 16 ಒಕ್ಕೂಟದ ಅಧ್ಯಕ್ಷರುಗಳು MDಗಳು ಒಂದು ಮನವಿ ಮಾಡಿದ್ವಿ. ಅದಕ್ಕೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ನಮ್ಮ ಪಶುಸಂಗೋಪನೆ ಸಚಿವರಾದಂಥ ವೆಂಕಟೇಶ್ ಅವರ ನೇತೃತ್ವದಲ್ಲಿ ಒಂದು ಸಭೆಯನ್ನು ಮಾಡಿ ಒಂದು ವರದಿಯನ್ನು ಕೂಡ ಕೇಳಿದರು. ನಾವು ಆ ವರದಿಯನ್ನು 1 ತಿಂಗಳ ಹಿಂದೆ ಕೊಟ್ಟಿದ್ದೀವಿ. ಇವತ್ತು ಇಡೀ ರಾಜ್ಯದ ರೈತರ ಅಳುಲಿದೆ. ಅವರು ಭಾಳಷ್ಟು ಕಷ್ಟದಲ್ಲಿದ್ದಾರೆ. 10 ರೂಪಾಯಿ ಹೆಚ್ಚು ಕೊಡಬೇಕನ್ನೋದು ರೈತರ ಬೇಡಿಕೆ ಇದೆ. ಆ ಬೇಡಿಕೆನ ಸನ್ಮಾನ್ಯ ಮುಖ್ಯಮಂತ್ರಿ ಮುಂದೆ 5 ರೂಪಾಯಿ ಆಗ್ಬೋದು ಅಂತ ನಾವು ಅಂದ್ಕೊಂಡಿದ್ದೀವಿ. ಅದು ಸನ್ಮಾನ್ಯ ಮುಖ್ಯಮಂತ್ರಿಗಳು ತೀರ್ಮಾನ ಮಾಡ್ತಾರೆ. ಇನ್ನೂ ಒಂದು ವಾರ 10 ದಿವಸದೊಳಗೆ ಆಗ್ಬೋದು ಅಂತ ನಾವು ಅಂದ್ಕೊಂಡಿದ್ದೀವಿ. ಇವಾಗ ನಂದಿನಿ ಬಟರ್ ದೋಸೆ ಹಿಟ್ಟನ್ನು ಮಾಡಿದ್ರಿ, ಬಟ್ ಅದು ಯಾವ ರೀತಿ ಇದೆ ಆ್ಯಂಡ್ ಅದು ತುಂಬ ಸಪ್ಲೈ ಕಡಿಮೆ ಇದೆ ಅನ್ನುವಂತಹ ದೂರಿದೆ. ನೋಡಿ, ನಮ್ಮ ನಂದಿನಿ ಬ್ರ್ಯಾಂಡಿನ ಇಡ್ಲಿ ದೋಸೆ ಹಿಟ್ಟೇನು ಇವತ್ತು ನಾವು ಮಾರ್ಕೆಟಿಗೆ ಬಿಡುಗಡೆ ಮಾಡಿದ್ದೀವಿ. ನಮ್ಮ ನಿರೀಕ್ಷೆಗೂ ಮೀರಿ ಬೇಡಿಕೆ ಬರ್ತಾ ಇದೆ. ಸೊ ಹಾಗಾಗಿ ಮುಂದಿನ ದಿನಗಳಲ್ಲಿ ಮೈಸೂರು ಕೂಡ ಪ್ರಾರಂಭ ಮಾಡಬೇಕಂತಿದ್ದೀವಿ, ಲಾಂಚ್ ಮಾಡಬೇಕಂತ ಮಾಡೀವಿ. ಹುಬ್ಬಳ್ಳಿ ಧಾರವಾಡ ಮಾಡಬೇಕಂತ ಮಾಡಿದ್ದೀವಿ, ಬೆಳಗಾಂ, ದಾವಣಗೆರೆ. ಓಕೆ, ಇನ್ನು ಜಾರಿಗೆ ಬರುತ್ತೆ ಅಂತ ಹೇಳಿರೋದವರು. ಇನ್ನೊಂದು ವಾರ 10 ದಿವಸದಲ್ಲಿ ಇದು ಜಾರಿಗೆ ಬರುತ್ತೆ. 5 ರೂಪಾಯಿ ಅಂದ್ಕೊಂಡಿದ್ದೀವಿ ಅಂತಕ್ಕಂಥದ್ದನ್ನು ಕೂಡ ಅವ್ರು ಹೇಳ್ತಾ ಇದ್ದಾರೆ. ಬಟ್ ಅಲ್ಟಿಮೇಟ್ಲಿ ತೀರ್ಮಾನ ತಗೊಳ್ಬೇಕಾಗಿರ್ತಕ್ಕಂಥದ್ದು ಮುಖ್ಯಮಂತ್ರಿಗಳು. ಬಟ್ ಇದು ಆಲ್ರೆಡಿ ಆಗೋಗಿದೆ ಅಂತ ಕೆಲವರು ಹೇಳ್ತಿರೋದು. ಅಧಿಕೃತವಾಗಿ ಅವ್ರ ಬಾಯಿಂದ ಬರಬೇಕು ಅಂತ. ಬಟ್ ಲೆಟ್ಸ್ ವೆಯ್ಟ್. ಅವ್ರು ಹೇಳಿರೋ ಪ್ರಕಾರ ಇನ್ನೂ ಅಧಿಕೃತ ಜಾರಿಗೆ ಬಂದಿಲ್ಲ, 10 ದಿವಸದಲ್ಲಿ ಆಗುತ್ತೆ ಅಂತ ನೋಡಿ.